ಗೃಹಲಕ್ಷ್ಮಿಯ ಯೋಜನೆ ಹಣ 25ನೇ ಕಂತಿನ ಹಣ ಇನ್ನೂ ಯಾರಿಗೂ ಬಿಡುಗಡೆ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಹೀಗಾಗಿ ಈಗ ಯಾರ್ಯಾರು ಚಿಂತೆಯಲ್ಲಿದ್ದೀರಾ, ಯಾರ್ಯಾರು ಇನ್ನೂ ಬಿಡುಗಡೆ ಆಗಿಲ್ಲ ಅಂತ ಹೇಳ್ತಾ ಇದ್ದೀರಾ, ಸೊ ಅವರಿಗೆಲ್ಲ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಈ ಬಿಡುಗಡೆ 25ನೇ ಕಂತು ರಾಯಚೂರು ಜಿಲ್ಲೆಯಲ್ಲಿ ಆಲ್ರೆಡಿ ಬಿಡುಗಡೆ ಆಗಿದೆ. ಹಾಗೆ ಬೆಂಗಳೂರಿನ ಒಂದಿಷ್ಟು ಪ್ರದೇಶದಲ್ಲಿ ಇದು 25ನೇ ಕಂತು ಗೃಹಲಕ್ಷ್ಮಿ 25ನೇ ಕಂತು ಬಿಡುಗಡೆ ಆಗಿದೆ ಅಂತ ಮಾಹಿತಿ ಬರ್ತಾ ಇದೆ. ಸೊ ನೀವು ಈಗಲೇ ಚೆಕ್ ಮಾಡ್ಕೋಬಹುದಾಗಿದೆ. ಸೊ ಯಾಕಂದರೆ ಇದು ಗೃಹಲಕ್ಷ್ಮಿ ಯೋಜನೆ ಹಣ ಎಷ್ಟೋ ಜನರಿಗೆ ತುಂಬಾ ಉಪಯೋಗ ಆಗಿದೆ. ಸೊ ಹೀಗಾಗಿ ಎಲ್ಲರೂ ಕೂಡ ಕಾತರದಿಂದ ಏನೇನೋ EMI ಮಾಡ್ಕೊಂಡಿರ್ತಾರೆ, ಅದ್ರ ಮೂಲಕನೇ ಎಲ್ಲರೂ ಅವಲಂಬಿತ ಆಗಿಬಿಟ್ಟಿರ್ತಾರೆ. ಸೊ ಹೀಗಾಗಿ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ 25ನೇ ಕಂತಿನ ಹಣ ಯಾವಾಗ ಬರುತ್ತೆ, ಹೇಗೆ ಬರುತ್ತೆ, ಎಷ್ಟೊತ್ತಿಗೆ ಬರುತ್ತೆ ಅಂತ ಹೇಳಿ. ಅದಕ್ಕಾಗಿ ನಿಮಗಾಗಿ ಒಂದು ಗುಡ್ ನ್ಯೂಸ್ನ ನಾನು ತೆಗೆದುಕೊಂಬಂದಿದ್ದೀನಿ. 25ನೇ ಕಂತಿನ ಹಣ ಈಗ ಆಲ್ರೆಡಿ ಬಿಡುಗಡೆಯಾಗಿದೆ. ಸೊ ನೀವು ಚೆಕ್ ಮಾಡ್ಕೊಳ್ಳಿ. ಹಾಗೆ ಇನ್ನೂ ಬೇರೆ ಬೇರೆ ಜಿಲ್ಲೆಗಳಿಗೆ ಇನ್ನು ಮುಂದೆ ಒಂದೆರಡು ವಾರಗಳಲ್ಲೇ ಬಿಡುಗಡೆ ಆಗುತ್ತೆ ಅಂತ ಹೇಳಿ ಸುದ್ದಿ ಇದೆ. ಸೊ ಹೀಗಾಗಿ ನೀವು ಯಾವುದೇ ಕೂಡ ಆತಂಕ ಪಡುವ ಅಗತ್ಯ ಇಲ್ಲ. ಈ 25ನೇ ಕಂತಿನ ಹಣ ಬಿಡುಗಡೆಯಾಗಿದೆ. ಸೊ ಹೀಗಾಗಿ ಎಲ್ಲರೂ ಕೂಡ ಆರಾಮವಾಗಿ ನಿಮ್ಮ ಖಾತೆನ ಚೆಕ್ ಮಾಡ್ಕೋಬಹುದಾಗಿದೆ. ಹಾಗೆ ಯಾವುದೇ ಭಯಪಡುವ ಅಗತ್ಯ ಇಲ್ಲ. ಯಾಕಂದರೆ ಇದು ನಿಲ್ಸೋಕೆ ಬರೋದಿಲ್ಲ. ಒಂದು ಸತಿ ಯೋಜನೆ ಪ್ರಾರಂಭ ಆಗಿದೆ ಅಂತ ಹೇಳಿದರೆ ಅದನ್ನು ನಿಲ್ಸೋಕೆ ಬರೋದಿಲ್ಲ. ಅದು ಪೆಂಡಿಂಗ್ ಆಗಿರ್ಬೋದೇ ಹೊರತಾಗಿ ಅದನ್ನು ಅವರು ನಿಲ್ಲಿಸಿ ಯಾವುದೇ ರೀತಿಯ ಕೆಟ್ಟ ಅಭಿಪ್ರಾಯನ ಪಡ್ಕೊಳ್ಳೋಕ್ಕೆ ಆ ರೀತಿ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಹೀಗಾಗಿ ನೀವು ಭಯಪಡುವ ಅಗತ್ಯ ಇಲ್ಲ. ಹೀಗಾಗಿ 25ನೇ ಕಂತಿನ ಹಣ ಈಗ ಒಂದೊಂದು ಜಿಲ್ಲೆಯ ಮುಖಾಂತರವಾಗಿ ಅವರು ಬಿಡುಗಡೆ ಮಾಡ್ತಾ ಹೋಗ್ತಾರೆ. ಸೊ ಹೀಗಾಗಿ ನೀವು ಚೆಕ್ ಮಾಡ್ಕೋಬೋದು. ರಾಯಚೂರು ಜಿಲ್ಲೆಯಲ್ಲಿ ಒಂದಿಷ್ಟು ಜನರಿಗೆ ಹಣ ಬಿಡುಗಡೆಯಾಗಿದೆ ಅಂತ ಹೇಳಿ ನಾನು ಕೇಳ್ಪಟ್ಟಿದ್ದೀನಿ. ಸೊ ಹೀಗಾಗಿ ಮತ್ತು ನೆಕ್ಸ್ಟ್ ಅದಾದಮೇಲೆ ಹಾಗೆ ಮುಂದುವರಿತಾನೆ ಹೋಗುತ್ತೆ. ಒಂದೊಂದು ಜಿಲ್ಲೆಯಲ್ಲಿ ಒಬ್ಬೊಬ್ರದ್ದು ಅಂತ ಹೇಳಿ ಬಿಡ್ತಾ ಹೋಗ್ತಾರೆ. ಸೊ ನೀವು ಕೂಡ ಚೆಕ್ ಮಾಡ್ಕೊಳ್ಳಿ. ಹಾಗೆ ನಾನು ಇನ್ನು ಮುಂದೆ ಈ ಗೃಹಲಕ್ಷ್ಮಿ ಹಣದ ಖಾತೆ ಬಗ್ಗೆ ಮತ್ತು ಹಣ ಬಿಡುಗಡೆ ಬಗ್ಗೆ ನಾನು ಒಂದಿಷ್ಟು ವಿಡಿಯೋಗಳನ್ನು ಮಾಡ್ತಾ ಹೋಗ್ತೀನಿ. ನೀವು ಅದನ್ನು ನೋಡಬಹುದಾಗಿದೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.